ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಏಷ್ಯನ್ ಮಾನ್ಯ ಯೂಟ್ಯೂಬ್ ಚಾನಲ್. ನಾನಿವತ್ತು ಒಂದು ಮೆಮೊರಿ ಬೂಸ್ಟರ್ ರೆಸಿಪಿನ ಮಾಡ್ತಿದ್ದೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ನಾನು ಫಸ್ಟ್ ಇವಾಗ ಒಂದೆಲೆ ಸೊಪ್ಪನ್ನ ತೊಳೆದು ಎತ್ತಿಟ್ಕೊಂಡಿದ್ದೀನಿ. ನೀವು ನೋಡ್ತಿರ್ಬೋದು ಸ್ಟೆಮ್ ಕೂಡ ಇದೆ. ಇದಕ್ಕಿಂತ ಉದ್ದ ಇರುತ್ತೆ ಸ್ಟೆಮ್ಮು. ನೀವು ಅದನ್ನು ಸೇರಿಸಿ ಮಾಡೋದಾದರೂ ಏನು ತೊಂದರೆ ಇಲ್ಲ, ತೊಗೊಳ್ಳಿ, ಅಷ್ಟೂ ಒಳ್ಳೆಯದು. ಯಾಕೆಂತಂದರೆ ನಾವು ಗ್ರೈಂಡ್ ಮಾಡಿ ಅದನ್ನ ರಸ ಯೂಸ್ ಮಾಡಿ ಅಷ್ಟೇ ಮಾಡ್ತಿರೋದು. ಅದರಿಂದ ಸ್ವಲ್ಪ ಬೆಲ್ಲನ ತೊಗೊಂಡಿದ್ದೀನಿ. ಬೇಕಾದರೆ ಜಾಗ್ರಿ ಪೌಡರ್ನ ಸಹ ಯೂಸ್ ಮಾಡ್ಬೋದು. 15-20 ಖರ್ಜೂರನ ಬೀಜ ತೆಗೆದು ಎತ್ತಿಟ್ಕೊಂಡಿದ್ದೀನಿ. ಮತ್ತು 7-8 ಬಾದಾಮಿ. ಇದು ಜಾಯ್ಕಾಯಿ ಪತ್ರೆ. ಜಾಯ್ಕಾಯಿ ಇದ್ರೆ ನೀವು ಅದನ್ನ ಸ್ವಲ್ಪ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಈ ಪತ್ರೆನ ಸಹ ಯೂಸ್ ಮಾಡ್ಬೋದು. 1 ಟೀ ಸ್ಪೂನ್ ಅಷ್ಟು ಜೀರಿಗೆ, 1 ಟೇಬಲ್ ಸ್ಪೂನ್ ಗಸಗಸೆ ತೊಗೊಂಡಿದ್ದೀನಿ, 2 ಲವಂಗ, 1 ಏಲಕ್ಕಿ, ಹಾಗೆ ಸ್ವಲ್ಪ ದ್ರಾಕ್ಷಿನ ತೊಗೊಂಡಿದ್ದೀನಿ. ಜಾರ್ಗೆ ಇದೆಲ್ಲನೂ ಟ್ರಾನ್ಸ್ಫರ್ ಮಾಡಿಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೊಬೇಕು. ನಮಗೆ ಪೇಸ್ಟ್ ರೆಡಿಯಾಗಿದೆ ನೋಡಿ. ಈ ಥರ ಕನ್ಸಿಸ್ಟೆನ್ಸಿ ಇರಬೇಕು. ಮಾಡ್ಕೊಳ್ಳಿ. ಡ್ರೈ ಫ್ರೂಟ್ಸ್ ಪೇಸ್ಟ್ನ ಎತ್ತಿಟ್ಕೊಂಡಾದಮೇಲೆ ಸೇಮ್ ಅದೇ ಜಾರ್ಗೆ ನಾನು ಒಂದೆಲೆ ಸೊಪ್ಪನ್ನ ಟ್ರಾನ್ಸ್ಫರ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಗ್ರೈಂಡ್ ಮಾಡ್ಕೊಂಡಾಗಿದೆ ನೋಡಿ. ಈ ಥರ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ಸೊ ನಾವು ರಸನ ಮಾತ್ರ ಯೂಸ್ ಮಾಡಿ ಮಾಡ್ತಿರೋದು. ಅದರಿಂದ ನಾನು ಒಂದು ಸ್ಟ್ರೈನರ್ನ ಯೂಸ್ ಮಾಡಿ ರಸನ ಮಾತ್ರ ತಗೊಂಡೆ. ಇದಕ್ಕಿಂತ ಈಸಿ ಏನು ಅಂದರೆ, ನಿಮ್ಮ ಹತ್ರ ಯಾವುದಾದ್ರೂ ಚೆನ್ನಾಗಿರೋ ಕಾಟನ್ ಕ್ಲಾತ್ ಇದ್ದರೆ ಅದಕ್ಕೆ ಹಾಕಿ ರಸನ ತೆಗೆದಿಟ್ಕೊಂಡ್ರೆ ಬೇಗ ಆಗುತ್ತೆ. ಈ ಥರ ಸ್ಟ್ರೈನರ್ ಆದರೆ ತುಂಬ ಲೇಟ್ ಆಗುತ್ತೆ. ಸೊ ಇಷ್ಟು ಕಲೆಕ್ಟ್ ಆಗಿದೆ ಇವಾಗ ನಾನು ಮಾಡ್ತಿರೋದ್ರಲ್ಲಿ. ಇದನ್ನು ಒಂದು ಅರ್ಧ ಆಗೋವರೆಗೂ ಚೆನ್ನಾಗಿ ಆದಷ್ಟು ಮೀಡಿಯಮ್ ಫ್ಲೇಮಲ್ಲೇ ಎಲ್ಲನೂ ಇಟ್ಟು ಬೇಯಿಸ್ಕೊಳ್ಳಿ. ಇವಾಗ ನೋಡ್ತಿರ್ಬೋದು ಆಲ್ಮೋಸ್ಟ್ ಅರ್ಧದಷ್ಟು ಆಗಿದೆ. ಇದಕ್ಕೆ ನಾನು ಇವಾಗ ಜಾಗ್ರಿನ ಆ್ಯಡ್ ಮಾಡ್ತಾಯಿದ್ದೀನಿ. ಬೆಲ್ಲನ ನಿಮ್ಮ ಟೇಸ್ಟಿಗೆ ತಕ್ಕಾಗ ಆ್ಯಡ್ ಮಾಡ್ಕೊಬೋದು. ನಿಮಗೆ ಸ್ವಲ್ಪ ಜಾಸ್ತಿ ಬೇಕು ಸ್ವೀಟ್ ಅಂತ ಅಂದರೆ ಜಾಸ್ತಿ ಹಾಕ್ಕೊಳ್ಳಿ, ಏನು ತೊಂದರೆ ಇಲ್ಲ. ಬೆಲ್ಲನ ಹಾಕಿ ಒಂದು 5-10 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಂಡಾದಮೇಲೆ ನಾನು ಮುಂಚೆನೇ ಎತ್ತಿಟ್ಕೊಂಡಿರೋ ಅಂಥ ಡ್ರೈ ಫ್ರೂಟ್ಸ್ ಪೇಸ್ಟ್ನ ಹಾಕ್ಕೊಳ್ತಿದ್ದೀನಿ. ಇದನ್ನು ಹಾಕ್ಕೊಂಡು ಮೀಡಿಯಮ್ ಫ್ಲೇಮಲ್ಲೇ ಸ್ವಲ್ಪ ತಿಕ್ ಕನ್ಸಿಸ್ಟೆನ್ಸಿ ಬರೋವರೆಗೂ ಬೇಯಿಸ್ಕೊಬೇಕು. ಈ ಒಂದೆಲಗ ಅಥವಾ ಬ್ರಾಹ್ಮಿ ಎಲೆ ಅಂತ ಸಹ ಕರೀತಾರೆ. ಇದೇನಿದೆ ಇದು ದೊಡ್ಡವ್ರಿಗೆ ಚಿಕ್ಕವ್ರಿಗೆ ಇಬ್ರಿಗೂ ತುಂಬ ಯೂಸ್ಫುಲ್. ಅದರಲ್ಲೂ ಚಿಕ್ಕ ಮಕ್ಕಳಿಗೆ ಮೆಮೊರಿ ಪವರ್ ತುಂಬ ಚೆನ್ನಾಗಿ ಇರಲಿ ಅಂತ ಹೇಳಿ ಜಾಸ್ತಿ ಯೂಸ್ ಮಾಡ್ತಾರೆ. ಇದನ್ನು ಸಾಂಬಾರು ಸಹ ಮಾಡ್ಕೊಬೋದು, ಮತ್ತು ಇದರಲ್ಲಿ ಗೊಜ್ಜು ಸಹ ಮಾಡಿಕೊಂಡು ಯೂಸ್ ಮಾಡ್ಬೋದು. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವಾಗ ನೀವೇನು ನೋಡ್ತಿದ್ದೀರಾ ಈ ಥರ ಕನ್ಸಿಸ್ಟೆನ್ಸಿ ಬಂದರೆ ಫೈನಲ್ ಆಗಿ ರೆಡಿಯಾಗಿದೆ. ಸೊ ಇದಿಷ್ಟು ನನ್ನ ಇವತ್ತಿನ ವಿಡಿಯೋ. ಐ ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.